ಅದೇ ನಿರ್ಮಿಸಲು ಅನುದಾನ ಒದಗಿಸಿಕೊಟ್ಟು ನುಡಿದಂತೆ ನಡೆದ ಅಭಿವೃದ್ಧಿಯ ಹರಿಕಾರ ಮಂಗಳೂರು ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜನಾಬ್ UT ಖಾದರ್ ಫರೀದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಮೊದಲನಾಗಿ ನಾನು ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಗಣ್ಯರು ಮಹನೀಯರು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಸಚಿವರಾದಂಥ ಜನಾಬ್ ಡಾಕ್ಟರ್ UT ಖಾದರ್ ಫರೀದ್ ಅವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರವಾದಂತಹ ಜನಾಬ್ ಮೊಹಸಿನ್ ರಹಮಾನ್ ಅವರನ್ನು ನಾನು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಪ್ರಕಾರ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಹಿದಾಯತುಲ್ಲಾ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂತಹ ಅಬ್ಬಾಸ್ ಹಾಜಿ ಮಜಲ್, ಅಬ್ಬಾಸ್ ಹಾಜಿ ಪೆರಿಬೇಲ್ ಹಾಗೂ ಮೊಹಮ್ಮದ್ ಅಲಿ ಜಿಐ ಹಾಗೂ ನಮ್ಮ ಸ್ಥಳೀಯ ಕೌನ್ಸಿಲರು, ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಸಲಾಮಿಯು ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಸದರ್ ಉಸ್ತಾದ್ರವರನ್ನು ಸಯೀದ್ ಫೈಜಿ ಮಡಿಕೇರಿ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಸಂಧ್ಯಾ ಮೇಡಮ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು, ಇಲ್ಲಿಗೆ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾವು ಮಸೀದಿಯ ಪರವಾಗಿ ಇಲ್ಲಿಯ ವಾತಾವರಣದ ಪರವಾಗಿ ನಾವು ಮನವಿ ಮಾಡಿಕೊಂಡಿದ್ದೇವೆ. ಇಲ್ಲಿಯ ವಾತಾವರಣವನ್ನು ಒಂದು ತಿಳಿಯಾಗಿ ಮಾಡಿಸಲಿಕ್ಕೆ ಈ ಶಾಲಾ ಆವರಣವನ್ನು ಅಂಗಣವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಒಂದು ಇಂಟರ್ಲಾಕಿನ ಉತ್ಸಾಹದಲ್ಲಿ ಅವರು ನಮ್ಮ ಮನವಿಯನ್ನು ಪಡೆದುಕೊಂಡು ಸುಸಜ್ಜಿತವಾದಂತಹ ಈ 5,800 ಸ್ಕ್ವೇರ್ ಫೀಟ್ನ ಇಂಟರ್ಲಾಕ್ ಮತ್ತು ಮೇಲೆ ಒಂದು ಸುಸಜ್ಜಿತವಾದಂತಹ ಶೌಚಾಲಯವನ್ನು ನಿರ್ಮಿಸಲು ಅನುದಾನವನ್ನು ಒದಗಿಸಿಕೊಟ್ಟು ನಮಗೆ ನುಡಿದಂತೆ ನಡೆದಿದ್ದಾರೆ. ಅವರಿಗೆ ನಾವು ಬಹಳಷ್ಟು ಆಭಾರಿಯಾಗಿದ್ದೇವೆ ಸಂಸ್ಥೆಯ ಪರವಾಗಿ. ಅದೇ ಪ್ರಕಾರ ಈ ಸಂದರ್ಭದಲ್ಲಿ ಅವರನ್ನು ನಮ್ಮ ಸಂಸ್ಥೆಯವರು ಅವರು ಮಾಡಿದ ಕಾರ್ಯಕ್ಕೆ, ಅವರು ಮಾಡ್ತಿರುವಂಥ ಅವರ ಸೇವೆಗೆ ನಾವೊಂದು ಸಣ್ಣದಾದಂಥ ಒಂದು ಕಿರು ಕಾಣಿಕೆ ಸನ್ಮಾನವನ್ನು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕಿಯರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ, ತದನಂತರ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ಮೀಡಿಯಂ ಸ್ಕೂಲ್ ಈ ಶಾಲೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಈ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದಂತಹ ಜುಮ್ಮಾ ಮಸೀದಿ ಮತ್ತು ಇಶಾಲ್ ಕಮಿಟಿಯ ಅಧ್ಯಕ್ಷರಾದಂಥ ಮೊಹಸಿನ್ ಅಹಮದ್ ರವರೇ, ಈ ಒಂದು ಎಲ್ಲ ಕೆಲಸಗಾರರಾಗಲಿಕ್ಕೆ ತನ್ನ ವಿಶೇಷವಾದ ಪ್ರಯತ್ನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂಥ ಸಲಾಂ ಮುಚ್ಚಿಲ್ ಅವರೇ, ಅದೇ ನಮ್ಮ ಅತ್ಯಂತ ಗೌರವಿಸಿದಂಥ ಮಜಾಲ್ ಅಬ್ಬಾಸ್ ಹಾಕನವರೇ, ಅದೇ ಪೆರಿಬೇಲ್ ಅಬ್ಬಾಸ್ ಹಾಕನವರೇ, ನಮ್ಮ ಮೊಹಮ್ಮದ್ ಅವರೇ, ವೇದಿಕೆ ಮೇಲೆ ಮುಖ್ಯ ಶಿಕ್ಷಕಿಯಾದಂಥ ಸಂಧ್ಯಾ ಅವರೇ, ನಾಸಿರ್ ಖಾನ್ ಅವರೇ, ಸದರ್ ಉಸ್ತಾದ್ ಅವರೇ, ಹಿದಾಯತ್ ಅವರೇ, ಗೌರವ ಹಿರಿಯಂಥ ಉಮೇಶಣ್ಣನವರೇ, ನಮ್ಮ ಶುಕೂರ್ ಅವರೇ, ಇನ್ನು ತಮ್ಮ ರಹೀಮ್ ಅವರೇ, ಜಗ್ ಅವರೇ,
ಇನ್ನಿತೆಲ್ಲ ನಮ್ಮ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ರೆಹಮಾನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಾನು ಈ ಶಾಲೆ ಅವತ್ತು ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಉಚ್ಚಲದೆಲ್ಲ ಹಿರಿಯರು ಸೇರಿಕೊಂಡು ಈ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಈ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಇವತ್ತು ಮಾಡಿದ್ದಾರೆ. ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಅವತ್ತಿಂದ ಮ್ಯಾನೇಜ್ ಕಮಿಟಿಯವರಿರಲಿ, ಈಗಿನ ಅಧ್ಯಕ್ಷರ ಸರ್ವ ಸದಸ್ಯರಿರಲಿ, ಹಾಗೂ ಆಗಿನ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಈಗಿನ ಮುಖ್ಯ ಶಿಕ್ಷಕ ವರ್ಗದವರು ಎಲ್ಲ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಅತ್ಯುತ್ತಮದ ವ್ಯವಸ್ಥೆ ಮತ್ತು ಶಿಕ್ಷಣ ಕೊಡುವ ಮೂಲಕ ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿನಿಯರು, ನೀವು ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ, ಈ ಕಲಿತು ಗೇಟ್ನ ಹೊರಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂಥ ಶೈಕ್ಷಣಿಕ ಒಂದು ಶಿಕ್ಷಣ ಕೊಡ್ತಾ ಇದ್ದ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ನಾನು ಇನ್ನೊಂದು ಬಂದಾಗ ಜಾಸ್ತಿ ಹೆಚ್ಚು ಮಾತಾಡ್ತೇನೆ. ಅದು ಇವತ್ತು ಒಂದೇ ಮಾತು ನಾನೆಲ್ಲ ವಿದ್ಯಾರ್ಥಿ ಹೇಳೋದು ಇಷ್ಟೇ: ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ತಂದೆ ತಾಯಿಯ ಸ್ವಾಭಿಮಾನ ಬದುಕನ್ನು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ಪಡೆಯುವಂಥ ಶಿಕ್ಷಣವನ್ನು ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಕೂಡ ತಾವು ಹೋಗಿ ಅತ್ಯುನ್ನತವಾದ ದೊಡ್ಡ ಸ್ಥಾನಕ್ಕೆ ತಾವು ಹೋಗಬೇಕು. ಅದೇ ನಮ್ಮ ಇವತ್ತಿನ ದೊಡ್ಡ ಮಟ್ಟದ ಕನಸು. ಎಲ್ಲ ಯೋಜನೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ಇವತ್ತು ಸಿಗಬೇಕು. ನಿಮಗೆ ಶಿಕ್ಷಣಕ್ಕೆ ಯಾವುದನ್ನು ಕೊರತೆ ಉಂಟು ಆಗಬಾರ್ದು, ಮಾರ್ಕ್ ತೆಗಿಬೇಕು, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇದೆಲ್ಲ ಪ್ರಯತ್ನ ಪಟ್ಟು ಇವತ್ತು ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮ್ಯಾನೇಜ್ ಕಮಿಟಿ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ಮಾಡಿ ಭಾಷಣ ಮಾಡಿದಂತಹ ಜನಾಬ್ ಡಾಕ್ಟರ್ UT ಅಬ್ದುಲ್ ಖಾದರ್ ಫರೀದ್ರವರು, ಈ ಹಿಂದೆ ಅವರು ಹಲವಾರು ರಾಜಕೀಯವಾಗಿ ಹುದ್ದೆಗಳನ್ನು ಅಲಂಕರಿಸಿ ವಿಧಾನಸಭೆಯ ಸಭಾಧ್ಯಕ್ಷರಾಗಿ, ಈಗ ಮತ್ತೊಮ್ಮೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ, ಈಗಷ್ಟೇ USA ಅಮೆರಿಕದಿಂದ ಪ್ರಶಸ್ತಿ ಪಡೆದು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು ಮಾಡಿದಂಥ ಸೇವೆಗೆ ನಾವು ಇವತ್ತು ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಅವರು ಈ ಒಂದು ರಾಜಕೀಯ ರಂಗದಲ್ಲಿ ನಮಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಲು ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡುವ. ಮುಂದೆ ಅಭಿವೃದ್ಧಿಯ ಹರಿಕಾರರಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿಯೇ ಖ್ಯಾತಿಯನ್ನು ಪಡೆದಂಥ ರಾಜಕಾರಣಿ, ಸೌಮ್ಯ ಸ್ವಭಾವದ ಕಾರಣಿ,